ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಓಡಾಡುವ ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣ. ಬಸ್ಗೆ ಹತ್ತಲು ಓಡಾಡುತ್ತಿರುವ ಜನರು. ಈ ಗದ್ದಲದ ನಡುವೆಯೇ ಮೊಬೈಲ್ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಬಸ್ ಏರೋ ಸಮಯದಲ್ಲೇ ಹೆಚ್ಚು ಕಳ್ಳತನಗಳು ನಡೀತಾ ಇವೆ. ಕಳೆದ ಹಲವು ದಿನಗಳಿಂದ ಮೊಬೈಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಹಲವರು ತಮ್ಮ ದುಬಾರಿ ಮೊಬೈಲ್ ಕಳೆದುಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳು ಇದ್ದರೂ ಸಹ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಸೋಮವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಮೂಲದ ಕೇಶವ ಮತ್ತು ಎಲೆಹಳ್ಳಿ ಗ್ರಾಮದ ಅಭಿಲಾಷ್ ಎಂಬುವರ ಹೆಚ್ಚಿನ ಮೌಲ್ಯದ ಫೋನ್ಗಳನ್ನು ಕಳ್ಳರು ಕದ್ದಿದ್ದಾರೆ. ತಕ್ಷಣವೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಮೊಬೈಲ್ ಕಳ್ಳನ ಕರಾಮತ್ತು ಬಯಲಾಗಿದೆ. ಅಷ್ಟೊತ್ತಿಗಾಗಲೇ ಕಳ್ಳ ಕದ್ದ ಫೋನ್ಗಳನ್ನು ಬೇರೆ ಕಡೆ ರವಾನಿಸಿ ಮತ್ತೊಂದು ಫೋನ್ ಕದಿಯಲು ಮುಂದಾಗಿದ್ದಾಗ ಕೆಎಸ್ಆರ್ಟಿಸಿ ಸಿಬ್ಬಂದಿ ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸರ್, ಅಭಿಲಾಷ್ ಅಂತ. ನಾನು ಗೌರಿಬಿದನೂರು ಕುಡುಮಲಕುಂಟೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಗೌರಿಬಿದನೂರು ಬಸ್ ಹತ್ತೋದಕ್ಕೆ ಬಂದೆ. ಅಲ್ಲಿ ಗೌರಿಬಿದನೂರು ಸರ್ಕಲಿಂದ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಬಸ್ ಹಿಂದಿಂದೇ 3 ಬಸ್ ಬಂತು, ಗೌರಿಬಿದನೂರು ಬಸ್ಸಸ್ಸು. ಎಲ್ಲ ಹೆಣ್ಮಕ್ಳು ಹತ್ತುತ್ತಾ ಇದ್ದರು. ನಾವು ಅವ್ರು ಆದಮೇಲೆ ಹತ್ತೋಣ ಅಂತೇಳ್ಬಿಟ್ಟು ಹಿಂದೆನೇ ಇದ್ದರು. ನನ್ನ ಹಿಂದೆನೇ ಇವರಿಬ್ಬರು ಇದ್ದರು. ನಾನು ಇವರಿಬ್ಬರನ್ನೂ ನೋಡಿದೆ. ಇವರು ಆದಮೇಲೆ ಹತ್ತುತ್ತಾರೇನೋ ಅಂತ ಅಂದ್ಕೊಂಡೇ ಇದ್ದೆ. ನನ್ನ ಜೋಬಲ್ಲಿ ಮೊಬೈಲ್ ಇರೋದ್ರಿಂದ ಇಮಿಡಿಯೇಟಾಗಿ ತೊಗೊಂಡ್ಬಿಟ್ಟಿದ್ರು ಸರ್. ನಾನು ಬಸ್ ಹತ್ತಿ ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ, ಸ್ವಿಚ್ ಆಫ್. ಮತ್ತೆ ಬಂದು ರವಿ ಸರ್ಗೆ ಇಮಿಡಿಯೇಟಾಗಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಕಂಡಕ್ಟ್ರ್ ಕೇಳಿದ್ದಕ್ಕೆ ಅವ್ರು ಕೇಳಿಬಿಟ್ಟು ಅವ್ರು ಹೇಳಿ ಒಂದು ಟೂ ಮಿನಿಟ್ಸಲ್ಲೇ ಸರ್ ಹಿಡ್ಕೊಂಬಂದ್ಬಿಟ್ರು. ಆಲ್ರೆಡಿ ಇದು ಇದು 3ನೇ ಮೊಬೈಲ್ ಆಗಿರೋದ್ರಿಂದ ಅವರು ಆಲ್ರೆಡಿ CC ಕ್ಯಾಮ್ರಾ ಎಲ್ಲ ಆಗಿತ್ತು, ಅವ್ರ ಹತ್ರ ಇತ್ತಂತೆ CC ಕ್ಯಾಮ್ರಾ ಫುಟೇಜು, ಇವರೇ ತೊಗೊಂಡಿದ್ದಾರೆ ಅಂತ. ಅದೇ ಗೌರಿಬಿದನೂರು ಬಸ್ ಸ್ಟ್ಯಾಂಡ್ ಅಂದಿದ ತಕ್ಷಣ ಅಲ್ಲಿಗೆ ಹೋದ್ರಂತೆ ಅವರು. ಅಲ್ಲೇ ಸಿಕ್ಕಾಕೊಂಡಿದ್ದ ತಕ್ಷಣ ಹಂಗೆ ತೊಗೊಂಬಂದ್ಬಿಟ್ಟಿದ್ದಾರೆ. ಇವನ ಜೊತೆ ಇನ್ನೊಬ್ಬನು ಇದ್ದಂತೆ ಸರ್. ಇವ್ನು ಹಿಡ್ಕೊಳ್ಳೋದ್ರೊಳಗಡೆ ಅವ್ನು ಇನ್ನೊಬ್ಬನು ಹೊರಟೋಗಿದ್ದಾನೆ ಸರ್. ಅವನ ಹತ್ರ ಮೊಬೈಲ್ ಸಿಕ್ತು, ಐಫೋನ್ ಸರ್. ಹಾಂ, 3 ಜನದ್ದಾಗಿದೆ ಸರ್. ನಾನು ಬರೋದಕ್ಕಿಂತ ಮುಂಚೆನೇ ಇಬ್ಬರದ್ದಾಗಿದೆ. ನಾನು ಬಂದು ಹೇಳಿದ ತಕ್ಷಣ ಇವ್ನು ಸಿಗಾಕೊಂಡಿರೋದು ಸರ್. ಅದೇ ಈಗ ಅವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವನ ಜೊತೆಯಲ್ಲಿರೋನು ಇನ್ನೊಬ್ಬ ಹುಡುಗ ಬಂದರೆ ಸಿಗುತ್ತೆ ಸರ್. ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಸರ್. ಮೊಬೈಲ್ ಬೇಕೇ ಬೇಕು. ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳ್ಳರು ಹೆಚ್ಚಾಗಿದ್ದಾರೆ. ಅದರಲ್ಲೂ ಅಪ್ರಾಪ್ತರು ಚಿಕ್ಕ ವಯಸ್ಸಿನಲ್ಲೇ ಕಳ್ಳತನಕ್ಕೆ ಇಳಿಯುತ್ತಿದ್ದಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿದ್ದು, ಗಸ್ತು ಹೆಚ್ಚಿಸಬೇಕು, ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಬೇಕು ಹಾಗೂ ಸಾರ್ವಜನಿಕರು ತಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಕಳ್ಳತನಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾಗೇಶ್ ಸ್ಟ್ಯಾಂಡ್ ಇನ್ಚಾರ್ಜ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇನ್ಚಾರ್ಜು. ಇಲ್ಲಿ ಬಾಲಕಾರ್ಮಿಕರು ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಬರ್ತಿದ್ದಾರೆ. ನಮ್ಮ ಕಡೆಯವರಲ್ಲ, ಬಿಹಾರ ಕಡೆಯವರು ಆ ಕಡೆ ಎಲ್ಲ ಬಂದು ಬಸ್ಸುಗಳೆಲ್ಲ ಜನದಣಿ ಹೆಚ್ಚಾಗಿ ಯಾರು ಜನರು ಇದ್ದಾರೆ. ಮತ್ತು ಬೆಂಗಳೂರು ಕಡೆ ಹೋಗುವಂಥವ್ರು ಹೆಚ್ಚಾಗಿ ಜನ ಇರ್ತಾರೆ. ಈ ಜನ ಇದ್ದಾಗ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಕಳ್ಳರು ಬಾಲಕಾರ್ಮಿಕರು ಅವ್ರ ಜೊತೆ ಯಾರಿದ್ದಾರೋ ಅವ್ರ ಹಿಂದೆ ಗೊತ್ತಿಲ್ವಾ, ಅವ್ರನ್ನ ಮಕ್ಕಳನ್ನ ಕಳಿಸ್ಬಿಟ್ಟು ಕಳ್ತನ ಮಾಡಿಸ್ತಿದ್ದಾರೆ. ಒಬ್ಬನ ತೊಗೊಂಡು ಇನ್ನೊಬ್ಬ ಕೊಡೋದು ಅವೆಲ್ಲ CC ಕ್ಯಾಮ್ರಾದೆಲ್ಲ ರೆಕಾರ್ಡ್ ಆಗಿದೆ. 3 ಜನ ಸ್ಟೂಡೆಂಟ್ಸ್, ಕಾಲೇಜ್ ವಿದ್ಯಾರ್ಥಿಗಳದ್ದು 3 ಮೊಬೈಲ್ ಬೆಳಗ್ಗೆನೇ ಎತ್ಬಿಟ್ಟಿದ್ದಾರೆ. ಅವ್ರು ಬಂದು ನಮ್ಗೆ ಹೇಳಿದ್ರು, ನಮ್ಮ ರವಿ ನಾವೆಲ್ಲ CC ಕ್ಯಾಮ್ರಾ ಚೆಕ್ ಮಾಡಿದಾಗ ಈ ಕಳ್ತನ ಆಗ್ತಾ ಇರೋದು ಆ ದೃಶ್ಯಗಳು ಇದರಲ್ಲಿ CC ಕ್ಯಾಮ್ರಲ್ಲಿ ಕಂಡು ಬಂತು ನಮಗೆ. ಮತ್ತೆ ಅವನ್ನ ಈಚೆ ಬಂದು ನೋಡಿದಾಗ ಮುದ್ಗಾನ್ಕುಂಟೆ ಹೋಗೋ ಬಸ್ಸಲ್ಲಿ ಮತ್ತೆ ಕಳ್ತನ ಮಾಡೋಕ್ಕೆ ಬಂದಿದ್ರು ಅವರು. ಅವ್ರನ್ನ ನಮ್ಮ ರವಿ ಅವರು ಹಿಡ್ಕೊಂಬಂದು ಮತ್ತೆ ಅವ್ರನ್ನ ವಿಚಾರಣೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀರಿ ನಾವು. ಇದರಲ್ಲಿ ಇಬ್ಬರಿದ್ದಾರೆ. ಇನ್ನೊಬ್ಬನು ಸಿಗಲಿಲ್ಲ. ಒಬ್ಬನ ಓಡೋದ, ಇನ್ನೊಬ್ಬನ ಸಿಕ್ಕಾಕೊಂಡಿದ್ದಾನೆ. ಈ ವಿಚಾರ ಗೊತ್ತಾಗಿದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಪೊಲೀಸರು ಬಂದು ಅವ್ರನ್ನ ಕರ್ಕೊಂಡು ಹ್ಯಾಂಡ್ ಓವರ್ ಮಾಡಿ. ಹೌದು, ಇತ್ತೀಚೆಗೆ ನಮ್ಮಲ್ಲಿ ಸುಮಾರು ಮೊಬೈಲ್ಗಳು ಇದೇ ಥರ ಆಗ್ತಿದೆ. ಅದನ್ನು ಮಕ್ಕಳೇ ಹೆಚ್ಚಾಗಿ ಬರ್ತಾ ಇದ್ದಾರೆ ಇತ್ತೀಚೆಗೆ. ಇಲ್ಲಿ ಬಂದು ಇದೇ ಜನಸಂದಣಿ ಹೆಚ್ಚಾಗಿ ಇಲ್ಲೇ ಓಡಾಡ್ತಾ ಇರ್ತಾರಲ್ವ. ಶಕ್ತಿ ಯೋಜನೆ ಬೇರೆ ಇರೋದ್ರಿಂದ ಜನಸಂದಣಿ ಹೆಚ್ಚಾಗಿರುತ್ತೆ. ಹಂಗಾಗಿ ಅವರು ಅದನ್ನೇ ಯೂಸ್ ಮಾಡಿಕೊಂಡು ಮೊಬೈಲ್ ಕಳ್ತನ ಮಾಡ್ತಿದ್ದಾರೆ ಹೆಚ್ಚಾಗಿ. ಮೊಬೈಲ್ ಕಳ್ತನ, ಸರಕಳ್ತನಗಳು ಇವೆಲ್ಲ ಹೆಚ್ಚಾಗಿ ಮಾಡ್ತಿದ್ದಾರೆ ಇತ್ತೀಚೆಗೆ ನಮ್ಮಲ್ಲಿ. ಇವರು ಬಸ್ಸು ಹತ್ತೋ ಆತ್ರದಲ್ಲಿ ಇರ್ತಾರೆ ಎಲ್ಲರೂ. ಇವ್ರ ಜನಗಳಿಗೆ ಗೊತ್ತಾಗೋದಿಲ್ಲ. ಹಿಂದೆ ಈ ಥರ ಹಿಂಭಾಗದಲ್ಲಿ ಬಂದು ಇವರು ಕೈ ಚಳಕ ಮಾಡ್ಕೊಂಡು ಮೊಬೈಲ್ ಕಳ್ತನ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಈಗ ಹಿಡ್ಕೊಂಡು ನಾವು ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಬಾಲಕಾರ್ಮಿಕರಲ್ವ, ಅವ್ರನ್ನೇನು ಅವ್ರ ಮಕ್ಕಳನ್ನ ಏನು ಮಾಡೋಕ್ಕಾಗಲ್ಲ. 18 ವರ್ಷ ಒಳಗೆ ಇರೋ ಮಕ್ಕಳನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ದೀರಿ. ಹೆಚ್ಚು ಬಾಗ್ತಾ ಇರೋದು ಅವರೇ. 18 ವರ್ಷ ಒಳಗಡೆ ಇರುವಂಥ ಮಕ್ಕಳೇ ಹೆಚ್ಚಾಗಿ ಇದನ್ನು ಮಾಡ್ತಿರೋದು. ನಾವು ಸುಮಾರು ಜನನ್ನ ಇಲ್ಲಿ ಇಟ್ಕೊಟ್ಟಿದ್ದೀರಿ. ಅವರೆಲ್ಲ ಅದೇ ಮಕ್ಕಳೇ, 18 ವರ್ಷ ಒಳಗಡೆ ಇರುವಂಥ ಮಕ್ಕಳೇ. ಮತ್ತೆ ಹತ್ತು ಕಡೆ ನಮ್ಮ ಸೆಕ್ಟರ್ ಅಲ್ಲ, ಅವ್ರು ಬೇರೆ ಕಡೆಯಿಂದ ಬಂದು ಈ ಕಡೆ ಮಾಡ್ತಿದ್ದಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮುಂದುವರೆದಿರುವ ಮೊಬೈಲ್ ಕಳ್ಳತನ ಪ್ರಕರಣಗಳು ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿದ್ದು,
ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.